ಎಷ್ಟೋ ದಿನಗಳ ಕಾಲ ನಡೆದಂಥ ಮಧ್ಯಪ್ರಾಚ್ಯ ಯುದ್ಧ ಕೊನೆಗೂ ಕೂಡ ಒಪ್ಪಂದ ಆಗುತ್ತಾ, ಯುದ್ಧ ನಿಲ್ಲುತ್ತಾ ಅನ್ನುವಂಥ ಪ್ರಶ್ನೆ ಇತ್ತಲ್ಲ. ಇವತ್ತು ಶಾಂತಿ ಒಪ್ಪಂದಕ್ಕೆ ಸಹಿ ಮಾಡಲ್ಲ ಅಮೆರಿಕ ಇರಾನ್. ಯಾವಾಗ ನಿಲ್ಲುತ್ತೆ, ಏನಾಗ್ತಾ ಇದೆ? ಶಾಂತಿ ಒಪ್ಪಂದ ಕರಡು ಪ್ರತಿಗೆ ಸಹಿ ಹಾಕಲ್ಲ ಇವತ್ತು ಎಂದಿದ್ದಾರೆ ಇರಾನ್. ಅಮೆರಿಕಾದಿಂದ ಗೊಂದಲ ಹಿನ್ನೆಲೆ ಸದ್ಯಕ್ಕೆ ದಿನಾಂಕ ನಿಗದಿ ಇಲ್ಲ. ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಘಾಯಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇರಾನ್ ಯುಎಸ್ ಶಾಂತಿ ಒಪ್ಪಂದಕ್ಕೆ ಪಾಕ್ ಮತ್ತು ಕತಾರ್ ಮಧ್ಯಸ್ಥಿಕೆಯನ್ನು ವಹಿಸಿರೋದು. ವರ್ಚುವಲ್ ಸಭೆಯಲ್ಲಿ ಡಿಜಿಟಲ್ ಮೂಲಕ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಇರಾನ್ನಿಂದ ಮುಂದುವರೆದಿದ್ದ ಗೊಂದಲ ಈಗ ಶಾಂತಿ ಒಪ್ಪಂದಕ್ಕೆ ಇನ್ನೂ ಕೂಡ ದಿನಾಂಕ ನಿಗದಿಯಾಗಿಲ್ಲ ಅಂತ ಇರಾನ್ ತಿಳಿಸಿರೋದು. ಇವತ್ತಾಗುತ್ತಾ, ಒಪ್ಪಂದ ಆಗುತ್ತಾ ಅಂದರೆ ಮಾತುಕತೆ ನಡೆದಿರುವಂಥದ್ದು, ಸಹಿ ಆಗ್ತಾರೆ ಅಂದರೆ ಹಲವು ಬಾರಿ ಎಲ್ಲವೂ ಕೂಡ ಆಗಿ ಒಪ್ಪಂದ ವಿಫಲ ಆಗಿರೋದನ್ನು ಕೂಡ ನೋಡಿದ್ದೀವಿ. ಅತಿರೇಕದ ಯುದ್ಧದ ನಡೆ ಕೂಡ ನೋಡಿದ್ದೀವಿ. ಯಾವ ರೀತಿಯ ದಾಳಿ ಮಾಡಿದ್ರು ಅನ್ನೋದನ್ನು ಕೂಡ ನೋಡಿದ್ದೀವಿ. ಯಾವ್ಯಾವ ರೀತಿ ತಮ್ಮ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ಬೇಕು, ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಳ್ಬೇಕು, ತಮ್ಮ ಹೇಗೆ ಹೆಸರನ್ನು ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ಕೊಳ್ಬೇಕು ಅಂತ ಟ್ರಂಪ್ ಹಾಗೆ ಇರಾನ್ ಇಸ್ರೇಲ್ ನಡುವೆ ಆದಂಥ ಯುದ್ಧವನ್ನು ಕೂಡ ಗಮನಿಸಿದ್ದೀವಿ. ಈಗ ಒಪ್ಪಂದ ಆಗುತ್ತಾ ಅನ್ನುವಂಥ ಪ್ರಶ್ನೆ, ಒಪ್ಪಂದ ಇನ್ನೂ ಕೂಡ ನಿಗದಿ ಆಗಿಲ್ಲ. ಯಾವಾಗ ಅನ್ನುವಂಥದ್ದು ಕೂಡ ನಿಗದಿ ಆಗಿಲ್ಲ. ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಘಾಯಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಯಾಕೆಂದರೆ ಡಿಜಿಟಲ್ ಒಪ್ಪಂದ, ಅದೇ ರೀತಿಯಾಗಿ ಕುತ್ಕೊಂಡು ಮಾತನಾಡೋದೇನೂ ಇಲ್ಲ. ಡಿಜಿಟಲ್ ಆಗಿ ಸಹಿಯನ್ನು ಮಾಡುವಂಥ ಒಪ್ಪಂದ, ದಿನಾಂಕ ನಿಗದಿ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇರಾನ್ ಅಮೆರಿಕ ಶಾಂತಿ ಒಪ್ಪಂದಕ್ಕೆ ಅಂತಿಮ ಸಿದ್ಧತೆ, ಕರಡು ಒಪ್ಪಂದಕ್ಕೂ ಕೂಡ ರೆಡಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಸಹಿ ಹಾಕೋದಕ್ಕೂ ಮೊದಲು ಸಭೆಯನ್ನು ಮಾಡ್ತಾರೆ. ರಷ್ಯಾ ಹಾಗೆ ಚೀನಾ ಜೊತೆ ಇರಾನ್ ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ. ಕರಡು ಒಪ್ಪಂದಕ್ಕೆ ಸಹಿ ಹಾಕುವುದಕ್ಕೆ ಮೊದಲು ಸಭೆ. ರಷ್ಯಾ ಹಾಗೂ ಚೀನಾ ಜೊತೆ ಇರಾನ್ ನಾಯಕರು ಚರ್ಚೆಯನ್ನು ಮಾಡ್ತಾರೆ. ಈ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ. ಶಾಂತಿ ಒಪ್ಪಂದಕ್ಕೆ ಭಾನುವಾರ ಸಹಿ ಅಂತ ಟ್ರಂಪ್ ಹೇಳಿದ್ರು. ಇರಾನ್ ಅಮೆರಿಕ ಸಂಬಂಧ ಹಿಂದೆಂದಿಗಿಂತಲೂ ಕೂಡ ಉತ್ತಮ ಆಗಿದೆ. ಹರ್ಮೋಜ್ ಜಲಸಂಧಿಯನ್ನು ಎಲ್ರಿಗೂ ಕೂಡ ತೆರೆಯಲಾಗುತ್ತೆ. ಟ್ರೂತ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕರಡು ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೂ ಮೊದಲು ಸಭೆಯನ್ನ ನಿಗದಿ ಮಾಡಿದ್ದಾರೆ. ರಷ್ಯಾ ಹಾಗೂ ಚೀನಾ ಜೊತೆ ಇರಾನ್ ನಾಯಕರು ಚರ್ಚೆನ ಮಾಡ್ತಾರೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೋಡ್ಬೋದು. ನೀವು ಟ್ವೀಟ್ ಮಾಡಿದ್ರೆ ಪೋಸ್ಟ್ ಮಾಡಿದ್ದಾರೆ. ಇನ್ನು ಮುಂದೆ ಹರ್ಮೋಜ್ನ ಜಲಸಂಧಿ ಎಲ್ರಿಗೂ ಕೂಡ ಓಪನ್ ಆಗುತ್ತೆ, ಸಮಸ್ಯೆ ಇರೋದಿಲ್ಲ. ಇವತ್ತು ಸಹಿ ಆಗುತ್ತೆ ಅಂತ ತಿಳಿಸಿದ್ರು ಡೊನಾಲ್ಡ್ ಟ್ರಂಪ್. ಆದರೆ ಇನ್ನೂ ಕೂಡ ದಿನಾಂಕ ನಿಗದಿಯಾಗಿಲ್ಲ ಅಂತ ಈಗಾಗಲೇ ಇರಾನ್ ಕೂಡ ತಿಳಿಸಿರುವಂಥದ್ದು. ಇರಾನು ಮತ್ತು ಅಮೆರಿಕ ಸಂಬಂಧ ಮೊದಲಿತ್ತಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ, ತುಂಬ ಉತ್ತಮವಾಗಿದೆ. ಹರ್ಮೋಜ್ ಜಲಸಂಧಿಯನ್ನು ಎಲ್ರಿಗೂ ಕೂಡ ತೆರೆಯಲಾಗುತ್ತೆ. ಇದೇ ಜಲಸಂಧಿಗೋಸ್ಕರ ನಡೀತಾ ಇರುವಂಥ ಯುದ್ಧ ಅಂದರೂ ತಪ್ಪಾಗೋದಿಲ್ಲ. ಯಾಕಂದರೆ ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಬೇಕು, ಅದನ್ನು ಕೈವಶ ಮಾಡಿಕೊಳ್ಬೇಕು ಅಂತ ನಿರಂತರವಾಗಿ ದಾಳಿಗಳಾಗಿದೆ. ಈಗ ಉತ್ತಮವಾಗಿದೆ ನಮ್ಮ ಬಾಂಧವ್ಯ, ಇನ್ನು ಮುಂದೆ ಯಾವುದೇ ಸಮಸ್ಯೆಗಳಿರೋದಿಲ್ಲ, ಹರ್ಮೋಜ್ ಜಲಸಂಧಿ ಓಪನ್ ಇರುತ್ತೆ, ಅವಕಾಶ ಇರುತ್ತೆ ಅಂತ ಮಾತನಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ. ಡೆಸ್ಕ್ ಲೈವ್ನಿಂದ ಜಾಯ್ನ್ ಆಗ್ತಾ ಇದ್ದಾರೆ ಶಶಿಧರ್, ಮಾತನಾಡಿಸ್ತೀನಿ. ಶಶಿಧರ್, ನೋಡ್ತಾ ಇದ್ದೀವಿ ನಿರಂತರವಾಗಿ 100 ದಿನಗಳ ಕಾಲ ಯುದ್ಧ ಆಗೋಗಿದೆ. ಇಂದಾದರೂ ಕೂಡ ಒಪ್ಪಂದ ಆಗುತ್ತಾ ಅನ್ನುವಂಥ ಪ್ರಶ್ನೆ, ಅದು ಕೂಡ ಡಿಜಿಟಲ್ ಮೂಲಕ ಸಹಿ ಹಾಕುವ ಮೂಲಕ ಒಪ್ಪಂದಕ್ಕೆ ಮಾಡ್ಕೊಳ್ತಾರೆ ಅಂತ ಈಗ ಟ್ರಂಪ್ ಮಾಡಿದ್ರು, ಪೋಸ್ಟ್ ಮಾಡಿದ್ರು. ಜೊತೆಗೆ ಇರಾನ್ ಕೂಡ ಹೇಳಿದೆ ಇನ್ನೂ ಕೂಡ ದಿನಾಂಕ ನಿಗದಿ ಆಗಿಲ್ಲ ಅಂತ ಅಪ್ಡೇಟ್ಸ್ ಕೊಡೋದಾದರೆ ಶಶಿಧರ್. ಸತತ 4 ತಿಂಗಳಿಂದಲೂ ಕೂಡ ಅಮೆರಿಕ ಮತ್ತು ಇರಾನ್ ನಡುವೆ ದೊಡ್ಡ ಮಟ್ಟದ ಸಂಘರ್ಷ ನಡೀತಾ ಇದೆ. ಈ ಒಂದು ಸಂಘರ್ಷದಲ್ಲಿ ಹಲವಾರು ಮೆಟ್ರೋ ಸ್ಟೇಷನ್ಗಳಾಗಿರ್ಬೋದು, ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು, ವಾಣಿಜ್ಯ ಕಟ್ಟಡಗಳಾಗಿರ್ಬೋದು ಮತ್ತು ಇಂಧನ ಉತ್ಪಾದನಾ ಘಟಕಗಳಾಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಕೂಡ ಆಯಿತು. ಅದೇ ರೀತಿಯಲ್ಲೂ ಕೂಡ ಇರಾನ್ ಕೂಡ ನಾವು ಯಾವುದೇ ರೀತಿಯಲ್ಲೂ ಕೂಡ ನಾವು ಯುದ್ಧದಿಂದ ಹಿಂದೆ ಸೇರೋದಿಲ್ಲ, ಅಮೆರಿಕಗಿಂತ ನಾವೇನು ಕಮ್ಮಿ ಇಲ್ಲ ಎನ್ನುವಂತೆ ಏನು ಅಮೆರಿಕ ರಾಯಭಾರಿ ಕಚೇರಿಗಳ ಮೇಲೂ ಕೂಡ ಆ ದಾಳಿಯನ್ನು ಮಾಡಿದ್ವು. ಸಾಕಷ್ಟು ವಾಣಿಜ್ಯ ಕಟ್ಟಡಗಳು ಸೇರಿದಂತೆ ಕ್ರೀಡಾಂಗಣ
ವಾಹನಗಳಾಗಿರ್ಬೋದು, ಸರ್ಕಾರದ ಕಟ್ಟಡಗಳಾಗಿರ್ಬೋದು, ಶಾಲಾ ಕಾಲೇಜು ಸೇರಿದಂತೆ ಎಲ್ಲ ಕಡೆನೂ ಕೂಡ ಆ ದಾಳಿಯನ್ನು ಮಾಡಿದರು. ಆದರೆ ಇದಕ್ಕೆ ದಾಳಿಗೆ ಏನು ಉದ್ದೇಶ ಏನಂತಂದರೆ, ಡೊನಾಲ್ಡ್ ಟ್ರಂಪ್ ಅವರು ಒಂದು ರೀತಿಯಾಗಿ ಆ ಸರ್ವಾಧಿಕಾರಿ ಧೋರಣೆಯನ್ನು ನಡೆಸಿ ನಾವು ಹೇಳಿದಂಥ ಟ್ಯಾಕ್ಸನ್ನು ನೀವು ಕಟ್ಟಲೇಬೇಕು. ಅದೇ ರೀತಿಯಲ್ಲೂ ಕೂಡ ಇಡೀ ವಿಶ್ವ ಇವತ್ತು ಇರಾನ್ ಏನು ಕಚ್ಚಾ ತೈಲವನ್ನು ಸಪ್ಲೈ ಮಾಡ್ತಿದೆ, ಅದರಲ್ಲಿ ಸುಮಾರು 80% ವಾಹನಗಳಾಗಿರ್ಬೋದು ಮತ್ತು ಗ್ಯಾಸ್ ಆಗಿರ್ಬೋದು, ಇನ್ನಿತರೆ ಗೃಹ ಬಳಕೆ ಸೇರಿದಂತೆ ವಾಣಿಜ್ಯ ಬಳಕೆಗೂ ಕೂಡ ಸೇರಿದಂತೆ 80% ಏನು ಇರಾನ್ ಮೇಲೆ ಇವತ್ತು ವಿಶ್ವ ನಿಂತಿದೆ. ಈ ಕಾರಣದಿಂದಾಗಿ ಏನು ಅರ್ಮುಜ್ ಜಲಸಂಧಿ ಇದೆ, ಆ ಅರ್ಮುಜ್ ಜಲಸಂಧಿಯನ್ನು ನೀವು ಮುಕ್ತಗೊಳಿಸಬೇಕು. ಅಲ್ಲಿಯೂ ಕೂಡ ನಾವು ಹೇಳಿದಂತೆ ನೀವು ಅಲ್ಲಿ ಇಂಧನವನ್ನು ಸರಬರಾಜು ಮಾಡಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದ ಟಾಸ್ಕ್ ಅನ್ನು ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಆದರೆ ಇರಾನು ಪದೇ ಪದೇ ಹೇಳ್ತದೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಅರ್ಮುಜ್ ಜಲಸಂಧಿಯನ್ನು ನಾವು ಮುಕ್ತಗೊಳಿಸೋದಿಲ್ಲ, ಅದು ನಮ್ಮ ಹಿಡಿತದಲ್ಲಿ ಇರುತ್ತೆ, ನಾವು ಬೇಕಾದಾಗ ನಾವು ಓಪನ್ ಮಾಡ್ತೀವಿ, ನಾವು ಬೇಕಾದಾಗ ಸರಬರಾಜನ್ನು ಮಾಡ್ಕೊಳ್ತೀವಿ, ನಮ್ಮ ಅಧಿಕಾರವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಅವರು ಒಂದು ರೀತಿಯಂಥ ವಾದ. ಅದ್ರ ಜೊತೆ ಏನು ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದಂದರೆ, ಅಣ್ವಸ್ತ್ರ ಕಾಯ್ದೆಗೆ ಸಂಬಂಧಪಟ್ಟಂತೆ ಏನು ಅವರ ಬಳಿ ಇರುವಂಥ ಏನು ಅಣ್ವಸ್ತ್ರಗಳನ್ನು ಶಸ್ತ್ರಾಸ್ತ್ರಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು. ಅದೇ ರೀತಿಯಲ್ಲೂ ಕೂಡ ನ್ಯೂಕ್ಲಿಯರನ್ನು ನೀವು ಯಾವುದೇ ಕಾರಣ ಕೂಡ ಇಟ್ಕೊಳ್ಳುವಂತಿಲ್ಲ, ಅದನ್ನು ಕೂಡ ಧ್ವಂಸವನ್ನು ಮಾಡಬೇಕು. ನಾವು ಈಗಾಗಲೇ ಏನು ನ್ಯೂಕ್ಲಿಯರ್ಗಳನ್ನೆಲ್ಲವೂ ಕೂಡ ವಶಕ್ಕೆ ಪಡೆದುಕೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ದಾರೆ. ಆದರೆ ಇರಾನ್ ಅವರು ನಾವು ಯಾವುದೇ ಕಾರಣ ಕೂಡ ನ್ಯೂಕ್ಲಿಯರನ್ನು ಕೂಡ ಬಿಟ್ಕೊಡೋದಿಲ್ಲ, ಅರ್ಮುಜ್ ಜಲಸಂಧಿಯನ್ನು ಕೂಡ ಬಿಟ್ಕೊಡೋದಿಲ್ಲ, ನಾವು ಸಂಘರ್ಷ ರೆಡಿ ಅಂತ ಹೇಳ್ಬಿಟ್ಟು ಇರಾನ್ ಕೂಡ ಒಂದು ಕಟ್ಟೆಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಇನ್ನು ಏನು ಪಾಕಿಸ್ತಾನದ ಮುಖಾಂತರ ಒಂದು ರೀತಿಯಾಗಿ ಸಂಧಾನ ಸಭೆಯನ್ನು ಮಾಡ್ಕೊಳ್ತೇವೆ, ಒಪ್ಪಂದವನ್ನು ಮಾಡ್ಕೊಳ್ತೇವೆ, ಯುದ್ಧವನ್ನು ಕೈ ಬಿಡ್ತೇವೆ, ಶಾಂತಿಯನ್ನು ಕಾಪಾಡ್ತೇವೆ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಇದು 3ನೇ ಬಾರಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ನಾವು ಎಲ್ಲ ರೀತಿಯಲ್ಲಿ ಕೂಡ ಶಾಂತಿ ಸಭೆಗೆ ಸಂಬಂಧಪಟ್ಟಂತೆ ಸಹಿಯನ್ನು ಹಾಕೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಆದರೆ ಇರಾನ್ ಇದು ಸಂಪೂರ್ಣವಾಗಿ ನಿರಾಕರಣೆಯನ್ನು ಮಾಡಿದ್ದು, ನಾವು ಯಾವುದೇ ಕಾರಣಕ್ಕೂ ಕೂಡ ಏನು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವಂಥ ಯೋಚನೆಯನ್ನು ಕೂಡ ಮಾಡಿಲ್ಲ, ನಾವು ಎಲ್ಲದೂ ಕೂಡ ಸಿದ್ಧರಾಗಿದ್ದೇವೆ ಅಂತ ಹೇಳ್ಬಿಟ್ಟು ಅವರು ಕೂಡ ಯುದ್ಧವನ್ನು ಮಾಡೋದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಅರ್ಮುಜ್ ಜಲಸಂಧಿ ಮುಖಾಂತರ ಯಾವುದೇ ಒಂದು ಕ್ಷಿಪಣಿ ಬಂದರೂ ಕೂಡ ನಾವು ಅದನ್ನು ಉಳಿಸ್ತೇವೆ ಅಂತ ಹೇಳ್ಬಿಟ್ಟು ಅಮೆರಿಕದವರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಇನ್ನು ಸಂಬಂಧಪಟ್ಟಂತೆ ಅರ್ಮುಜ್ ಜಲಸಂಧಿಯಿಂದ ಬಂದಂಥ ಕೆಲವೊಂದಷ್ಟು ಕ್ಷಿಪಣಿಗಳನ್ನು ಸಾಕಷ್ಟು ಬಾರಿ ಅವರನ್ನು ಒತ್ತೆಯಾಳಿಯನ್ನಾಗಿಟ್ಕೊಂಡು ಅವ್ರ ಮೇಲೆ ಕೂಡ ದಾಳಿಯನ್ನು ಕೂಡ ಮಾಡಿದ್ರು. ಅದನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಆ ಭೂಸೇನೆಯನ್ನು ಬಳಸಿಕೊಂಡು ನಾವು ಯುದ್ಧವನ್ನು ಮಾಡ್ತೇವೆ, ಸಂಪೂರ್ಣವಾಗಿ ಇರಾನನ್ನು ಧ್ವಂಸವನ್ನು ಮಾಡ್ತೇವೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕ ವಿರುದ್ಧ ನಾವು ಪ್ರತಿ ದಾಳಿಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದರೆ, ಖೊಮೇನಿಯ ಹತ್ಯೆಯಾಗಿ ಸುಮಾರು 4 ತಿಂಗಳಾಯಿತು. ಆ 4 ತಿಂಗಳಾದರೂ ಕೂಡ ಅವರ ಅಂತ್ಯಕ್ರಿಯೆಯನ್ನು ಕೂಡ ಮಾಡಿಲ್ಲ. ಯಾಕೆ ಅಂತಂದರೆ, ಏನು ಮುಸ್ಲಿಮರಿಗೆ ಪವಿತ್ರವಾದಂಥ ಹಬ್ಬ ಏನು ಅದೇ ರೀತಿಯಲ್ಲಿ ಕೂಡ ಮೊಹರಂ ಬರ್ತಾ ಇದೆ, ಆ ಮೊಹರಂ ಕೂಡ ನಾಳೆಯಿಂದ ಪ್ರಾರಂಭ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಏನು ಖೊಮೇನಿಯ ಅಂತ್ಯ ಸಂಸ್ಕಾರವನ್ನು ಮಾಡಿ ಅಮೆರಿಕಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಒಗ್ಗಟ್ಟಿನ ಮಂತ್ರ ಮಾಡೋದಕ್ಕೆ ಇರಾನ್ ರೀತಿಯಾಗಿ ಎಲ್ಲ ರೀತಿಯಲ್ಲಿ ಕೂಡ ಸಜ್ಜಾಗಿದೆ. ಶಿವು, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.